ಆರೋಗ್ಯ ಸಚಿವರ ಸಭೆಗೂ ಮುನ್ನ ಅಧಿಕಾರಿಗಳು ಕೂಡ ಮಹತ್ವದ ಸಭೆಯನ್ನ ನಡೆಸಲಿಕ್ಕಿದ್ದಾರೆ. ಇನ್ಫ್ಯಾಕ್ಟ್ ಅವರು ಲಾಸ್ಟ್ 14ನೇ ತಾರೀಕಿಂದ ಕೂಡ ಮಾಡ್ತಾನೆ ಇದ್ದಾರೆ. ಸಿಚುವೇಶನ್ ಸೂಕ್ಷ್ಮವಾಗಿ ಮಾನಿಟರ್ ಮಾಡ್ತಾ ಇದ್ದಾರೆ. ಆರೋಗ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಟಿ.ಕೆ. ಅನಿಲ್ ಕುಮಾರ್ ನೇತೃತ್ವದಲ್ಲಿ ಸಭೆ. ಆರೋಗ್ಯ ಇಲಾಖೆ ಆಯುಕ್ತ ರಣದೀಪ್ ಹಾಗೂ ನಿರ್ದೇಶಕರು ಡಿಎಚ್ಒಗಳು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ರಾಜ್ಯದ ಕೋವಿಡ್ ಸ್ಥಿತಿಗತಿ ಬಗ್ಗೆ ಸಮಗ್ರ ವರದಿಯನ್ನ ಇಲ್ಲಿ ಪಡೆದುಕೊಳ್ಳಲಾಗ್ತಾ ಇದೆ. ಆಮೇಲೆ ನಾಳೆಯಿಂದ ಕೊರೋನಾ ಟೆಸ್ಟ್ ಅನ್ನ ಹೆಚ್ಚಳ ಮಾಡೋದಕ್ಕೂ ಕೂಡ ನಿರ್ಧರಿಸಿದ್ದಾರೆ. ಮುಂದುವರೆದ ಭಾಗವಾಗಿ ILI ಜೊತೆಗೆ ಸಾರಿ ಕೇಸ್ಗಳ ಹೆಚ್ಚಳ ವಿಚಾರಕ್ಕೂ ಸಂಬಂಧಪಟ್ಟಂತೆ ನಿಗಾ ವಹಿಸಲಾಗ್ತಾ ಇದೆ. ಹಿರಿಯ ನಾಗರಿಕರು 60 ವರ್ಷ ಮೇಲ್ಪಟ್ಟವರು ಕಡ್ಡಾಯವಾಗಿ ಮಾಸ್ಕ್ ಹಾಕೋದು, ಆಮೇಲೆ ಎಲ್ಲರೂ ಕೂಡ ಸಾರ್ವಜನಿಕ ಪ್ರದೇಶದಲ್ಲಿ ಮಾಸ್ಕ್ ಹಾಕೋ ರೀತಿ ನೋಡ್ಕೊಳ್ಳೋ ಎಲ್ಲ ರೀತಿಯಾದಂತಹ ಸೂಚನೆ ಸಿದ್ಧತೆಗಳನ್ನ ಕೂಡ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕೋವಿಡ್ ಉಪತಳಿಯ ಆತಂಕ ಹೆಚ್ಚಾದಂಥ ಬೆನ್ನಲ್ಲೇ ರಾಜ್ಯ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಜೊತೆಗೆ ಒಂದಷ್ಟು ಬ್ಯಾಕ್ ಟು ಬ್ಯಾಕ್ ಸರಣಿ ಸಭೆಗಳನ್ನ ಮಾಡೋದ್ರ ಜೊತೆಗೆ ಮುಂಜಾಗ್ರತಾ ಕ್ರಮಗಳನ್ನು ಹೇಗೆ ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಯಾರಿಗಳನ್ನು ಸಹ ಮಾಡ್ಕೊಳ್ತಾ ಇದೆ. ನನ್ನೊಟ್ಟಿಗೆ ಮಾತನಾಡಲಿಕ್ಕೆ ಆರೋಗ್ಯ ಇಲಾಖೆ ಆಯುಕ್ತರಾಗಿರುವಂತಹ ರಣದೀಪ್ ಸರ್ ಇದ್ದಾರೆ. ಮಾತನಾಡಿಸ್ತೇನೆ ಸರ್. ಸಭೆಗಳಾಗ್ತಾ ಇದೆ, ಇವತ್ತು ಸಹ ಎಕ್ಸ್ಪರ್ಟ್ಸ್ಗಳ ಜೊತೆ, ಅದಾದಮೇಲೆ ಎಕ್ಸ್ಪರ್ಟ್ಗಳ ಜೊತೆ, ಆದಮೇಲೆ DHOಗಳ ಜೊತೆ ಎಲ್ಲ ಸಭೆ ಆಗಿದೆ. ಏನೆಲ್ಲ ತೀರ್ಮಾನ ಆಗಿದೆ, ಏನೆಲ್ಲ ನಿರ್ಧಾರಗಳಾಗಿದೆ? ಈಗಾಗಲೇ ತಾವು ಅಡ್ವೈಸರಿ ನೋಡಿರ್ಬೋದು. ನಾವು ತುಂಬ ಸ್ಪಷ್ಟವಾಗಿ ಹೇಳಿದ್ವಿ, ಯಾರು ಸೀನಿಯರ್ ಸಿಟಿಸನ್ಸ್ ಇದ್ದಾರೆ, ವಯಸ್ಕರವರು ಇದ್ದಾರೆ, ಮತ್ತು ವಿಶೇಷವಾಗಿ ಯಾರಿಗೆ ಈ ಕೋಮಾರ್ಬಿಡ್ ಕಂಡೀಷನ್ಸ್ ಇದೆ, ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ದಾರೆ, ಅವರು ಮುನ್ನೆಚ್ಚರಿಕೆ ಕ್ರಮ ಹೆಚ್ಚು ತೊಗೋಬೇಕು. ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಮಾಸ್ಕ್ಗಳನ್ನು ಅವರು ಧರಿಸಬೇಕಾಗತ್ತೆ. ಈ ಒಂದು ಸೀಸನ್ನಲ್ಲಿ, ವಿಂಟರ್ ಸೀಸನ್ನಲ್ಲಿ ಹೆಚ್ಚು ILI ಸಾರಿ ಕೇಸಸ್ ಕೂಡ ಡಿಟೆಕ್ಟ್ ಆಗುತ್ತೆ. ಸೊ ಅವ್ರಿಗೆ ವಿಶೇಷವಾಗಿ ಒಂದು ಅಡ್ವೈಸರಿ ಥರ ಇಶ್ಯೂ ಮಾಡಿದ್ವಿ. ಅದೇ ರೀತಿಯಲ್ಲಿ ಬೇರೆ ರಾಜ್ಯಗಳಿಗಿಂದ ಹೋಗಿ ವಾಪಸ್ ಬರೋರು, ಬೇರೆ ದೇಶಕ್ಕೆ ಪ್ರಯಾಣ ಮಾಡಿ ವಾಪಸ್ ಬರೋರು, ಇವರಿಗೆ ಹೆಚ್ಚು ಪ್ರಿಕಾಷನ್ಸ್ ಇವರು ತೆಗೆದುಕೊಳ್ಬೇಕು ಅಂತ ಹೇಳ್ತಾ ಇದ್ವಿ. ಯಾವುದೇ ಕಾರಣಕ್ಕೂ ಅವರು ಫೀವರ್ ಏನಾದರೆ ಸಿಂಪ್ಟಮ್ಸ್ ಅವರಲ್ಲಿ ಬಂದರೆ ಕೂಡಲೇ ನಿಯರ್ ಬೈ ಇರ್ತಕ್ಕಂಥ ಖಾಸಗಿ ಆಸ್ಪತ್ರೆ ಇರಲಿ, ಸರ್ಕಾರಿ ಆಸ್ಪತ್ರೆ ಇರಲಿ, ಅಲ್ಲಿ ಅವರು ಹೋಗಿ ತಮ್ಮನ್ನು ಟೆಸ್ಟ್ ಮಾಡಿಸ್ಕೋಬೇಕು. ಮತ್ತು ಫೀವರ್ ಸರ್ವೆಲೆನ್ಸನ್ನು ಕೂಡ ನಾವು ಇನ್ಕ್ರೀಸ್ ಮಾಡಬೇಕು ಅಂತ ಇವತ್ತು ಇರ್ತಕ್ಕಂಥ ಸಭೆ, ವಿಶೇಷವಾಗಿ ನಮ್ಮ DHOಸ್ಗೆ ಈ ಒಂದು ವಿಷಯವನ್ನು ಹೆಚ್ಚಿನ ಒಂದು ತಿಳುವಳಿಕೆ ಅವ್ರಿಗೆ ನೀಡಿದ್ವಿ ನಾವು. ಮತ್ತು ಟೆಸ್ಟಿಂಗ್ ಪ್ರಮಾಣ ಯಾವ ರೀತಿ ಇನ್ಕ್ರೀಸ್ ಮಾಡಬೇಕು, ಬೆಡ್ ಫೆಸಿಲಿಟಿ ಯಾವ ರೀತಿಯಲ್ಲಿ ಇಟ್ಕೋಬೇಕು, ಮತ್ತು ಯಾವುದೇ ತೊಂದರೆ ಇಲ್ಲದೆ ಮುಂದಿನ ದಿನಗಳಲ್ಲಿ ಹೆಚ್ಚು ಏನಾದರೆ ಬರ್ಡನ್ ಬಂದರೆ ಅಡ್ಮಿಷನ್ ಆಗ್ಬೋದು, ಟ್ರೀಟ್ಮೆಂಟ್ ಆಗ್ಬೋದು, ಅದಕ್ಕೆ ಎಲ್ಲ ಥರದ ತಯಾರಿಗಳನ್ನು ಮಾಡ್ಕೊಳ್ಳೋಕ್ಕೆ ಇವತ್ತು ಸೂಚನೆ ಹೋಗಿದೆ. ಇದು ಒಂದು ಮಾರ್ಗಸೂಚಿ ಬಿಡುಗಡೆ ಆಗಿದೆ. ಅಂದರೆ ಜನರಲ್ ಮಾರ್ಗಸೂಚಿ 60 ವರ್ಷ ಮೇಲ್ಪಟ್ಟಂಥವ್ರು ಈ ಆರೋಗ್ಯ ಸಮಸ್ಯೆ ಇರುವಂಥವ್ರು ವಿಚಾರದಲ್ಲಿ ಹೇಳಿದ್ರಿ. ಈಗ ನ್ಯೂ ಇಯರ್ ಜೊತೆಗೆ ಈ ಒಂದಷ್ಟು ಸೆಲೆಬ್ರೇಷನ್ಗಳು ಬರ್ತಾಯಿದೆ. ಆ ಜಾಗಗಳಲ್ಲಿ ಏನಾದರೂ ಮಾಸ್ಕನ್ನು ಕಡ್ಡಾಯ ಮಾಡಬೇಕು ಅನ್ನೋಂಥದ್ದು ಏನಾದರೂ ಚರ್ಚೆಗಳಾಗಿದೆಯಾ, ತೀರ್ಮಾನ ಮಾಡುವಂಥ ಸ್ಥಿತಿ ಇದೆಯಾ, ಹೇಗೆ ಸರ್? ನೋಡಿ, ಈಗ ನಾನು ಹೇಳೋದು, ಆರೋಗ್ಯ ಇಲಾಖೆ ಆಯುಕ್ತ ರಣದೀಪ್ ಅವರ ಹೇಳಿಕೆಯನ್ನ ನೋಡ್ತಾ ಇದ್ರೆ ಅವರ ಮಾತಿನ ತಾತ್ಪರ್ಯ ಬಹಳ ಸ್ಪಷ್ಟ. ಟೆಸ್ಟು, ಟ್ರೇಸಿಂಗು ಜೊತೆಗೆ ಟ್ರೀಟ್ಮೆಂಟ್ ಅಂದ್ರೆ 3Tಗಳ ಕಡೆಗೆ ಸದ್ಯಕ್ಕೆ ಆರೋಗ್ಯ ಇಲಾಖೆ ಗಮನ ಕೊಡ್ತಾ ಇದೆ. ಆ 3Tಗಳಿಗೆ ಸಂಬಂಧಪಟ್ಟಂತೆ ನಾವು ಫೋಕಸ್ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ.